ಹೊಸ ಗಾಡಿ ಬರ್ತಡೇಗೆ NS 400 ಎಂತ ಉಂಟು. ನಮಸ್ಕಾರ ಮಂಗಳೂರು, ನಾವಿದ್ದೇವೆ ಸುಪ್ರೀಂ ಬಜಾಜ್ ಬಲ್ಮಠದಲ್ಲಿ. ಇವತ್ತು ನಮ್ಮ ಹತ್ರ ಇದೆ NS 400. ನೋಡೋಣ ಇದ್ರದ್ದು ಸ್ಪೆಸಿಫಿಕೇಶನ್, ಫ್ಯೂಚರ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗಾಯ್ಸ್. ಈ ಗಾಡಿದು ಫ್ರಂಟ್ ವ್ಯೂವಿಂದ ನೋಡೋದಾದರೆ ಲುಕ್ ಮಾತ್ರ ಸೂಪರ್ ಕೊಟ್ಟಿದ್ದಾರೆ. ಒಂದು ಸ್ಪೋರ್ಟ್ಸ್ ಬೈಕ್ ಯಾವ ಥರ ಬೇಕು ಆ ಥರ ಕೊಟ್ಟಿದ್ದಾರೆ. NS 200 ಬರ್ತದಲ್ಲ, ಸ್ವಲ್ಪ ಅಪ್ಡೇಟ್ ಮಾಡಿ NS Z ಅಂತ ಮಾಡಿದ್ದಾರೆ. ಗಾಡಿ ಮಾತ್ರ ನೋಡಲಿಕ್ಕೆ ಸೈಕ್ ಉಂಟು. ಫ್ರಂಟ್ ವ್ಯೂವಿಂದ ನೋಡೋದಾದರೆ DRL ಮಾತ್ರ ಸೂಪರ್ ಕಾಣ್ತದೆ. LED DRL ಕೊಟ್ಟಿದ್ದಾರೆ. ಇಲ್ಲಿ LED ಹೆಡ್ಲೈಟ್ ಬರ್ತದೆ ನಿಮಗೆ, ಮತ್ತು LED ಇಂಡಿಕೇಟರ್ಸ್, ಮತ್ತು ಇಲ್ಲಿ NS 400 ಅಂತ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನಂಬರ್ ಪ್ಲೇಟ್ ಬರ್ತದೆ. ಇದರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದು 43 mm USD ಅಪ್ಸೈಡ್ ಡೌನ್ ಸ್ಪೋಕ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಫ್ರಂಟಲ್ಲಿ ನಿಮಗೆ ಡಿಸ್ಕ್, ರಿಯರಲ್ಲಿ ಕೂಡ ಡಿಸ್ಕ್ ಬರ್ತದೆ ವಿತ್ ಡುವೆಲ್ ಚಾನಲ್ ABS. ಮತ್ತು ಇದರದ್ದು ಫ್ರಂಟ್ ಕ್ಯಾಲಿಪರ್ ಬಂದು ಗ್ರೆಮೆಕಾ, ಸೇಮ್ NS 400 ಯೂಸ್ ಮಾಡಿದ್ದು ಕ್ಯಾಲಿಪರ್ನ ಇದಕ್ಕೆ ಕೂಡ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಯೂಸ್ ಮಾಡಿದಾದಮೇಲೆ ಮೋಸ್ಟ್ಲಿ ಅದರಲ್ಲಿ ಯೂಸ್ ಮಾಡಿರಬೇಕು. ಎರಡು ಕೂಡ ಗ್ರೆಮಿಕದ್ದೇ ಬರ್ತದೆ. ಇದರ ಫ್ರಂಟ್ ಬಂದು ನಿಮಗೆ 320 mm ಮತ್ತು ರಿಯರ್ ಬಂದು ನಿಮಗೆ 230 mm ಕೊಟ್ಟಿದ್ದಾರೆ ಕ್ಯಾಲಿಪರ್ ಸೈಜ್. ಮತ್ತು 17 inches ವೀಲ್ ಫ್ರಂಟ್ ಆ್ಯಂಡ್ ಬ್ಯಾಕ್ ವಿತ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಟಯರ್ ನಿಮಗೆ ಅಪೋಲೋ ಆಲ್ಫಾ H1 ಇದ್ದು ಫ್ರಂಟ್ ಆ್ಯಂಡ್ ಬ್ಯಾಕ್ ಯೂಸ್ ಮಾಡಿದ್ದಾರೆ, ರೇಡಿಯಲ್ ಟಯರ್. ಈ ಟಯರ್ ಇದು ಗ್ರಿಪ್ ಮಾತ್ರ ಕೇಳಲಿಕ್ಕೆಲ್ಲ ಸೂಪರ್ ಗ್ರಿಪ್ ಉಂಟು ಗಾಡಿದು. ನಿಮಗೆ ಸ್ಟಾಕಲ್ಲೇ ಬರ್ತದೆ. ಒಳ್ಳೆ ಗ್ರಿಪ್ ಟೈರ್ಸ್ನ ಯೂಸ್ ಮಾಡಿದ್ದಾರೆ. ಫ್ರಂಟಲ್ಲಿ ನಿಮಗೆ 110 ಸೆಕ್ಷನ್, ರಿಯರಲ್ಲಿ ನಿಮಗೆ 140 ಸೆಕ್ಷನ್ ಯೂಸ್ ಮಾಡಿದ್ದಾರೆ ಟೈರ್. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. 373.27 cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಿಮಗೆ 40 PS ಅಂದರೆ ಹಾರ್ಸ್ ಪವರ್ 40 ಕೊಡ್ತದೆ, ಮತ್ತು 35 Nm ಟಾರ್ಕ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ಇದರದ್ದು ರೈಡರ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಕಾಣ್ತದೆ. ಡಿಸ್ಪ್ಲೇಯಲ್ಲಿ ನಿಮಗೆ ಏರ್ ಇಂಡಿಕೇಷನ್, ಫ್ಯೂಲ್ ಇಂಡಿಕೇಷನ್, ಓಡೋಮೀಟರ್ ಸ್ಪೀಡ್, ಮತ್ತು ಇಲ್ಲಿ RPM, ಟೈಮ್, ಮತ್ತು ಇದರಲ್ಲಿ ಟ್ರಿಪ್ ಎಲ್ಲ ಇಲ್ಲಿ ಬರ್ತದೆ ನೋಡಲಿಕ್ಕೆ. ಇಲ್ಲಿ 4 ನಿಮಗೆ ಮೋಡ್ಸ್ ಅವೈಲೇಬಲ್ ಇದೆ ಈ ಗಾಡಿಯಲ್ಲಿ. ರೋಡ್ ಮೋಡು, ಸ್ಪೋರ್ಟ್ಸ್ ಮೋಡ್, ರೈನ್ ಮೋಡು, ಆಫ್ ರೋಡ್ ಮೋಡು, ಇಷ್ಟು ಮೋಡ್ಸ್ ಬರ್ತದೆ. ನೆಕ್ಸ್ಟ್ ಇದರದ್ದು ಹ್ಯಾಂಡ್ಲ್ ಇದು ಲೆಫ್ಟ್ ಸೈಡ್ಗೆ ಬಂದ್ವಿ ಅಂತಂದರೆ ಇಲ್ಲಿ ನಿಮಗೆ ಡಿಪ್ ಸ್ವಿಚ್ ಕೊಟ್ಟಿದ್ದಾರೆ, ಅದರಲ್ಲಿ ಪಾಸ್ ಲೈಟ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಮೀಟರ್ನ ಆಪ್ರೇಟ್ ಮಾಡಲಿಕ್ಕೆ ಇಲ್ಲಿ ಸ್ವಿಚಸ್ ಇದೆ 4, ಇದರಲ್ಲಿ ನಿಮಗೆ ಆಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್. ನೆಕ್ಸ್ಟ್ ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ, ಅದು ಕೂಡ 5 ಸ್ಟೆಪ್ ಅಡ್ಜಸ್ಟೇಬಲ್. ಇಲ್ಲಿ ತನಕ ನಾನು ನೋಡಿದ್ರಲ್ಲಿ 4 ಸ್ಟೆಪ್ ತನಕ ಇತ್ತು, ಇದರಲ್ಲಿ 5 ಸ್ಟೆಪ್ ಉಂಟು ಅಡ್ಜಸ್ಟ್ ಮಾಡಲಿಕ್ಕೆ. ಅದು ರೈಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ನಿಮಗೆ ಹಜಾರ್ಡ್ ಸ್ವಿಚ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕಿಲ್ ಆನ್ ಕಿಲ್ ಆಫ್ ಇಗ್ನಿಷನ್ ಸ್ವಿಚ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಹೆಡ್ಲೈಟ್ ಸ್ವಿಚ್ ಆನ್ ಆಫ್ ಬರ್ತದೆ. ನೆಕ್ಸ್ಟ್ ಇದರದ್ದು ಡಿಸ್ಕ್ ಲಿವರ್ ಕೂಡ ನಿಮಗೆ ಸೇಮ್ 5 ಸ್ಟೆಪ್ ಅಡ್ಜಸ್ಟೇಬಲ್. ಫುಲ್ ಮಾಡಿ ಈ ಥರ 5 ಸ್ಟೆಪ್ಪಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತು ರೈಡ್ ಬೈ ವಯರ್ ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ ಮಿರರ್ ಎಲ್ಲ. ಟ್ಯಾಂಕಲ್ಲಿ ನೋಡಿ ಸೇಮ್ ಪಲ್ಸರ್ ಅಂತ 2 ಸ್ಟಿಕ್ಕರ್ ಬರ್ತದಲ್ಲ ಟ್ಯಾಂಕಲ್ಲಿ, ಅದು ಕೊಟ್ಟಿದ್ದಾರೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಮೈಲೇಜ್ ನಿಮಗೆ ಅವರೇಜ್ ಅಂದರೆ 34 ತನಕ ಕೊಡ್ತದೆ ಕಂಪನಿ ಹೇಳ್ತದೆ. ಮತ್ತು 1.9 ಲೀಟರ್ ರಿಸರ್ವ್ಗೆ ಇರಬೇಕು ಇದರಲ್ಲಿ ಪೆಟ್ರೋಲ್. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಾದರೆ ನಿಮಗೆ ತುಂಬ ಸಾಫ್ಟ್ ಉಂಟು ಸೀಟ್. ಸೇಮ್ NS 200 ಥರನೇ ಕೊಟ್ಟಿದ್ದಾರೆ ಸೀಟ್ ಕೂಡ. ಫ್ರಂಟ್ ಆ್ಯಂಡ್ ಇದು ರೈಡರ್ ಇದ್ದು ಮತ್ತು ಪಿಲಿಯನ್ ಇದ್ದು ಸೀಟ್. ಇದು 807 mm ಬರ್ತದೆ ನಿಮಗೆ. ಆರಾಮಾಗಿ 5.4 ಎಲ್ಲ ಇರ್ತೇವಲ್ಲ, ನಮಗೆ ಆರಾಮಾಗಿ ಫ್ಲ್ಯಾಟ್ ಬೂಟ್ ಮಾಡ್ಬೋದು. ತುಂಬ ಸಾಫ್ಟ್ ಉಂಟು ಸೀಟ್. ಸೇಮ್ NS 200 ಯಾವ ಥರ ಬರ್ತದೆ ಸೇಮ್ ಅದೇ ಕಂಫರ್ಟೇಬಲ್ ಸೀಟ್ ಇದರಲ್ಲಿ ಬರ್ತದೆ. ಮತ್ತು ಇಲ್ಲಿ ರಿಯರಲ್ಲಿ ಪಿಲಿಯನ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅದು ಟೋಟಲ್ ಕರ್ಬ್ ವೆಯ್ಟ್ ಬಂದು 174 kg ಇದೆ ಈ ಗಾಡಿದು ವೆಯ್ಟ್, ಕರ್ಬ್ ವೆಯ್ಟ್. ಅದು ರೈಟ್ ಸೈಡಿಂದ ನೋಡೋದಾದರೆ ನಿಮಗೆ ಇಲ್ಲಿ NS ಅಂತ ಒಂದು ಸ್ಟಿಕ್ಕರ್ ಕಾಣ್ತದೆ ಟ್ಯಾಂಕಲ್ಲಿ. ಅದರ ಕೆಳಗಡೆ ನಿಮಗೆ ಇಲ್ಲಿ ಕೂಲೆಂಟಿಗೆ ಒಂದು ಟ್ಯಾಂಕ್ ಬರ್ತದಲ್ಲ, ಇಲ್ಲಿ ನಮಗೆ ನೋಡ್ಕೊಳ್ಬೋದು ಮಿನಿಮಮ್ ಮ್ಯಾಕ್ಸಿಮಮ್. ಮತ್ತು ಕ್ರ್ಯಾಶ್ ಗಾರ್ಡ್ ಬರ್ತದೆ ಸ್ಟಾಕಲ್ಲಿ. ಮತ್ತು ಇಲ್ಲಿ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ 400 ಅಂತ ಸ್ಟಿಕ್ಕರ್ ಇದೆ. ಅದರ ಕೆಳಗಡೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಲ್ಲಿ ಪಿಲಿಯನ್ ರೈಡರ್ ಫುಟ್ ಪ್ಯಾಕ್ ಬರ್ತದೆ, ಮತ್ತು ಬ್ರೇಕ್ ಪ್ಯಾಡಲ್ ಬರ್ತದೆ. ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಬರ್ತದೆ. ಇದದು ಚೇಸ್ ಸ್ಪ್ರೇ ಮಾತ್ರ ಸೇಮ್ NS 400 ಹಾಗೇ ಉಂಟು. ಮತ್ತು ಕಲರ್ ಸೂಪರ್ ಕಾಣ್ತದೆ ಸಿಲ್ವರಲ್ಲಿ, ಸ್ಪೋರ್ಟಿ ಲುಕ್ಕಾಗಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇದರಲ್ಲಿ ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ನ ಯೂಸ್ ಮಾಡಿದ್ದಾರೆ. ಸೇಮ್ ನಮ್ಮದು NS 200 ಕೂಡ ಅಂಡರ್ ಬೆಲ್ಲಿ ಎಕ್ಸಾಸ್ಟೇ ಬರೋದು.
ಸೇಮ್ ಅದೇ ಥರ ಯೂಸ್ ಮಾಡಿದ್ದಾರೆ. ಇದರದ್ದು ಎಕ್ಸಾಸ್ಟ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ, ಬನ್ನಿ. ಸೌಂಡು ಮಾತ್ರ 400 cc ಅಲ್ಲ, ಸ್ವಲ್ಪ ಲೌಡ್ ಉಂಟು. ಹೈಡ್ಲಿಂಗಲ್ಲಿ ಈ ಥರ ಸೌಂಡ್ ಬರ್ತದೆ. ನೆಕ್ಸ್ಟ್ ಇದರದ್ದು ಟೈಲ್ ಕಡೆ ಬಂದ್ವಿ ಅಂತಂದರೆ ಇಲ್ಲಿ ಸೇಮ್ NS 200 ಥರನೇ ಒಂದು ಟೈಲ್ ಲೈಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ LED ಇಂಡಿಕೇಟರ್ ಬರ್ತದೆ, ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಮತ್ತು ಸ್ವಲ್ಪ ಚೇಂಜ್ ಮಾಡಿ ಹಗ್ಗರ್ ಕೊಟ್ಟಿದ್ದಾರೆ, ಅಂತಂದರೆ ಇದು ಟೈರ್ ಸೈಜ್ ಚೇಂಜ್ ಅಲ್ಲ. ಹಾಗೆ ಇದು 400 cc ನಿಮಗೆ ಹಗ್ಗರ್, ಮೊದಲಿದ್ದು ಇದು NS 200 ಇದ್ದ ಹಗ್ಗರ್ ಅಷ್ಟು ಚೆಂದ ಬರೋದಿಲ್ಲ. ಇದರದ್ದು ಡಿಸೈನ್ ಚೆಂದ ಮಾಡಿದ್ದಾರೆ ಹಗ್ಗರ್. ಮತ್ತು ಸಾರಿ ಗಾರ್ಡ್ ಕೂಡ ಬರ್ತದೆ ನಿಮಗೆ ಇದರಲ್ಲಿ, ಈ ಥರ ಕಾಣ್ತದೆ ಹಿಂದೆಯಿಂದ. ನೆಕ್ಸ್ಟ್ ಇದರದ್ದು ಲೆಫ್ಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನಿಮಗೆ ಮ್ಯಾಗ್ನೆಟ್ ಕಾಯಿಲ್ ಬರ್ತದೆ, ಅದರಲ್ಲಿ ಬಜಾಜ್ ಅಂತ ಲೋಗೋ ಇದೆ. ಇಲ್ಲಿ NS 400 ಅಂತ ಅಂಡರ್ ಬೆಲ್ಲಿಯಲ್ಲಿ ಸ್ಟಿಕ್ಕರ್ ಉಂಟು. ಮತ್ತು ಇದರದ್ದು 6 ಸ್ಪೀಡ್ ಗೇರ್ ಬಾಕ್ಸ್ ಟ್ರಾನ್ಸ್ಮಿಷನ್. ಇಲ್ಲಿ ಗೇರ್ ಪೆಡಲ್ ಬರ್ತದೆ, ಮತ್ತು ಇಲ್ಲಿ ರೈಡರ್ ಫುಟ್ ಪ್ಯಾಕ್ ಬರ್ತದೆ, ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಬರ್ತದೆ. ನೆಕ್ಸ್ಟ್ ಇದರದ್ದು ಸಾರಿ ಗಾರ್ಡ್ ಕೊಟ್ಟಿದ್ದಾರೆ, ಚೇಂಜ್ ಮಾಡಿ ಸ್ವಿಂಗ್ ಆಮ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ. ಚೇಸ್ ಫ್ರೇಮ್ ಸೂಪರ್ ಕಾಣ್ತದೆ, ಸಿಲ್ವರಲ್ಲಿ ಬ್ಲ್ಯಾಕಿಗೆ ಮ್ಯಾಚ್ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಅಡ್ಜಸ್ಟೇಬಲ್ ಮೊನೋಶಾಕ್ಸ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಸೈಡಲ್ಲಿ ಕ್ಯಾನಿಸ್ಟರ್ ಉಂಟು, ನೈಟ್ರಾಕ್ಸ್. ಮತ್ತು ಇಲ್ಲಿ ನಿಮಗೆ ಸೀಟ್ನ ಓಪನ್ ಮಾಡಲಿಕ್ಕೆ ಒಂದು ಕೀ ಸೆಟ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮದು ಬ್ಯಾಕ್ ಸೀಟ್ ಓಪನ್ ಆಗ್ತದೆ, ಮತ್ತು ಫ್ರಂಟ್ ಸೀಟ್ನ ಓಪನ್ ಮಾಡ್ಕೊಳ್ಬೋದು ಬೋಲ್ಟ್ ಲೂಸ್ ಮಾಡಿ. ಲೆಫ್ಟ್ ವ್ಯೂವಿಂದ ನಿಮಗೆ ಈ ಥರ ಕಾಣ್ತದೆ ಗಾಡಿ. ಗಾಯ್ಸ್ ಇದರದ್ದು ಟೆಸ್ಟ್ ಡ್ರೈವ್ ನೋಡೋಣ. ಇದರದ್ದು ನಿಮಗೆ ಇಂಜಿನಲ್ಲಿ ವಿಸಿಲ್ ಟೈಪ್ ಸೌಂಡ್ ಬರ್ತದೆ, ಡಾಮಿನರಲ್ಲಿ ಬರ್ತದೆ ಸೇಮ್ ಸೌಂಡ್. ಆಹಾ, ಪವರ್ ಮಾತ್ರ ಸೂಪರ್ ಮಾರ. ಸೇಮ್ KTM ಅಲ್ಲಿ 373 cc ಇಂಜಿನ್ ಯೂಸ್ ಮಾಡ್ತಿದ್ದಲ್ಲ, ಸೇಮ್ ಇಂಜಿನ್, ಸೇಮ್ ಫುಲ್ ಬಾಡಿ ಎಲ್ಲ ಸೇಮ್ ಚೇಸ್ ಫ್ರೇಮ್, ಕಾರ್ ಇಂಜಿನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. 400 cc ಇಂಜಿನ್ ಹಾಕಿದ್ದಾರೆ. ಮತ್ತೆ ಇದರದ್ದು ಆನ್ ರೋಡ್ ಪ್ರೈಸ್ ಬಂದು ಮಂಗಳೂರಲ್ಲಿ ನಿಮಗೆ 2,66,000 ಆಗ್ತದೆ. ಯಾವ 400 cc ಗಾಡಿ ಸಹ ಇಷ್ಟು ಪ್ರೈಸ್ಗೆ ನಿಮಗೆ ಸಿಗುದಿಲ್ಲ. ಮೊದಲಿಂದ ಕೂಡ ನಮಗೆ ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ತೆಗಿಲಿಕ್ಕೆ ಆಗುವಂಥ ಬೈಕ್ ಇದ್ದದ್ದು ಅಂತಂದರೆ NS 200, ಅದಕ್ಕೆ ಸಹ ಕಡಿಮೆ ಇತ್ತು. ಈಗ NS 400 cc ಅಲ್ಲಿ ಗಾಡಿ ಹ್ಯಾಂಡ್ ಎಲ್ಲ ಉತ್ತಾಗಿ ಸೂಪರ್ ಕೊಟ್ಟಿದ್ದಾರೆ. ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಕೊಳ್ಬೋದು. ಗೇರ್ ಕೂಡ ಸ್ಮೂತಾಗಿ ಬೀಳ್ತದೆ. ಬ್ರೇಕಿಂಗ್ ಒಂದು ಚೆಕ್ ಮಾಡುವ. ಬ್ರೇಕಿಂಗ್ 70 ಉಂಟು. हाँ ब्रो, थैंक यू ब्रो. दादा गुर्ता बिक्किजे, गुर्ता बिक्किजे, थैंक यू. ಎಂತಿ ಗಾಡಿ. ಥ್ಯಾಂಕ್ ಯು ಮಲ್ತೊಂದಿಲ್ಲ ಬ್ರೋ. ವ್ಲಾಗುಡುಂಡು. ಥ್ಯಾಂಕ್ ಯು. ಹೊಸ ಗಾಡಿ ಬರ್ತೀನಿ ನಾನು ಬರ್ತ್ಡೇಗೆ. ಪಚ್ಚಣ್ಣ ಹೊಸ ಗಾಡಿ ಬರ್ತ್ಡೇಗೆ ಅಣ್ಣ. NS 400 ಎಂತ ಉಂಟು. ಥ್ಯಾಂಕ್ ಯು ಬ್ರೋ, ಲವ್ ಯು ಬ್ರೋ, ಥ್ಯಾಂಕ್ ಯು. ಹೊಸ ಜೊತೆಯಲ್ಲಿ 10,75,000 ಇಲ್ಲಿ. ಹಾ ಬರೋದಿಲ್ಲ, ವ್ಲಾಗ ಒಂದುಂಟು ಬಾಯ್. ಸಮಿತಣ್ಣ ನಮಸ್ಕಾರ ಬೆಂಗಳೂರು ಬರ್ಪೇನ್. ಬಾಯ್ ಪಾರ್ಟಿ ಕೊಡ್ಕೊಬ್ರು ಎಲ್ಲ ನೀವು ಬರ್ಪೇನ್. ಬಾಯ್ ಬ್ರೋ ರಮೇಶ್ ಅವ್ರದ್ದು ಮನಗಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬರೋದಿಲ್ಲ ಅದು. ಥ್ಯಾಂಕ್ ಯು ಬೇಡ, ಥ್ಯಾಂಕ್ ಯು. ಹಾಂ
ರಿವ್ಯೂ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನೀವು ಕಂತೀನಿ ವ್ಲಾಗಡ್ ಬರೋದಿಲ್ಲ ನಿಗಲ್ಬೋದ ಗಾಯ್ಸ್ ಇವರೆಲ್ಲ ನಮ್ಮದು ಶೋರೂಮ್ ಫ್ಯಾಮಿಲಿ ಬರ್ಪ ಬಾಯ್. ನಂದು ಬರ್ತ್ಡೇ ಹಾಗೆ ಇಷ್ಟೆಲ್ಲ ಮಾಡಿದ್ದು ಗಾಡಿ ಪವರ್ ಮಾತ್ರ ಅಲ್ಟಿ ಮಾರ. ನೀವೇನಾದ್ರೂ NS 400 ತೆಗೆಯುವುದು ಪ್ಲಾನ್ ಅಂದ್ರೆ 200 ತೆಗಿಲಿಕ್ಕೆ ಇದ್ರೆ ಒಂದು 65,000 ಜಾಸ್ತಿ ಆಗ್ಬೋದು. 65,000 ಜಾಸ್ತಿ ಆಗಿದೆ. NS 400 ತಗೊಳ್ಳಿ, ಎಂತ ಪವರ್ ಮಾರ. ಒಂದು 200cc 300cc ಪ್ರೈಸ್ ಅಲ್ಲಿ ಉಂಟಲ್ಲ, ನನಗೆ 400cc ಬೈಕ್ ಸಿಗ್ತದೆ ಅಂತಂದ್ರೆ ಅದು ಕೂಡ ನಿಮಗೆ ಗಾಡಿ ಮಾತ್ರ ಸೈಕ್ ಉಂಟು ಎಂತ ಹೇಳಿ. ಆಹಾ ಬ್ರೇಕಿಂಗ್ ಅಲ್ಟಿ. BMW 9000 ಪವರ್ ಸೂಪರ್ ಉಂಟು ಗೈಸ್. ಬ್ರೇಕಿಂಗ್ ಸಹ ಹಾಗೇನೆ ಕೊಟ್ಟಿದ್ದಾರೆ, ಸಿಸಿಗೆ ತಕ್ಕ ಹಾಗೆ ಬ್ರೇಕ್. ಆಹಾ ಗಾಡಿದ್ದು ಸೌಂಡ್ ಸೂಪರ್ ಉಂಟು. ವಿಸಿಲ್ ಸೌಂಡ್ ಬರ್ತದೆ ಇಂಜಿನಲ್ಲಿ, ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಗಾಡಿ ವೈಟ್ ನಿಮ್ಗೆ ಅಷ್ಟು ಫೀಲ್ ಆಗುದಿಲ್ಲ, ಬಿಡುವಾಗ ಲೈಟ್ ವೈಟ್ ಫೀಲ್ ಆಗ್ತದೆ ನೋಡಿ. ನಮ್ಗೆ ಬಜಾಜ್ ಸುಪ್ರೀಮ್ ಇವರು ಪಾಪ ಒಂದು ರಿವ್ಯೂ ಮಾಡಲಿಕ್ಕೆ ಬೈಕ್ ಕೊಟ್ಟರು. ಮೇನಾಗಿ ಆಶು ಅಂತ ಇದ್ದಾರಲ್ಲ ಎಕ್ಸಿಕ್ಯೂಟಿವ್, ಅವರು ಪಾಪ ಬಂದು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟರು. ಮತ್ತೆ ಮ್ಯಾನೇಜರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಪಾಪ. ಅವರು ಸಹ ಮಾಡಿಬ್ರು ಎಂತ ಆಗುದಿಲ್ಲ ಅಂತ ಹೇಳಿ ಪಾಪ ಮಾಡಲಿಕ್ಕೆ ರಿವ್ಯೂ ಮಾಡಲಿಕ್ಕೆ ಕೊಟ್ಟರು. ಗಾಡಿ ಮಾತ್ರ ಸೈಕ್ ಉಂಟಾಯ್ತಾ, ಲುಕ್ಸು ಸೂಪರ್ ಕೊಟ್ಟಿದ್ದಾರೆ ಗಾಡಿದ್ದು. ಆಲ್ಮೋಸ್ಟ್ ಎಲ್ಲ ಸೂಪರ್ ಉಂಟು. ಇದರದ್ದು ಮಿರರ್ ಕೂಡ ನೋಡ್ಬೋದು ನಿಮಗೆ, ಡಾಮಿನರ್ ಅಲ್ಲಿ ಬರ್ತದಲ್ಲ ಸೇಮ್ ಅದೇ ಥರ ಮಿರರ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಿಮಗೆ ಮೈನ್ ಸ್ಟ್ಯಾಂಡ್ ಬರುವುದಿಲ್ಲ, ಸೈಡ್ ಸ್ಟ್ಯಾಂಡ್ ಮಾತ್ರ ಬರೋದು. 400cc ಅಲ್ಲ, ಸೊ ಸ್ಪೋರ್ಟ್ಸ್ ಬೈಕ್ ಅಲ್ಲ, ಹಾಗೆ ಮೈನ್ ಸ್ಟ್ಯಾಂಡ್ ಬರೋದಿಲ್ಲ. ಗಾಡಿ ಮಾತ್ರ ವರ್ತ್ ಪ್ರೈಸಿಗೆ, ಪರ್ಫಾರ್ಮೆನ್ಸ್, ಬ್ರೇಕಿಂಗ್, CC. ಲಾಸ್ಟಿಗೆ ಬಂದಿದ್ದದ್ದು ಪ್ರೈಸ್ 2,65,000ಗೆ ಕಣ್ಣು ಮುಚ್ಕೊಂಡು ತೆಗೆದುಕೊಳ್ಬೋದು ನಿಮಗೆ. ಏನಾದರೂ ಈ ಗಾಡಿ ಇಷ್ಟ ಆದರೆ ಇದರದ್ದು ಎಂಕ್ವೈರೀಸ್ ಅಥವಾ ಏನಾದರೂ ಪರ್ಚೇಸ್ ಎಲ್ಲ ಮಾಡಲಿಕ್ಕೆ ಇದ್ದರೆ ನಮ್ಮದು ಸುಪ್ರೀಂ ಬಜಾಜ್ ಅಂತ ಇದೆ ಬಲ್ಮಠದಲ್ಲಿ, ಇಲ್ಲಿ ಬಂದು ನಿಮಗೆ ವಿಸಿಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.